ಸನ್ಮಾನ್ಯ ಅಧ್ಯಕ್ಷರೇ, ಅವರು ಈ ವಿಧಾನಸೌಧದೊಳಗಡೆ ಹೆಂಗ್ ಬಂದ್ರು, ಯಾರು ಅವ್ರನ್ನ ಕರ್ಕೊಂಡ್ಬಂದ್ರು, ಮತ್ತೆ 500 ಜನ ಪೊಲೀಸರು, IAS ಅಧಿಕಾರಿಗಳು, IPS ಅಧಿಕಾರಿಗಳು ಎಲ್ಲ ಪೂರ್ತಿ ಅಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡುವಂತ ಒಂದು ಸ್ಥಳ. ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯ್ತು. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು, ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ, ಎಷ್ಟು ಧೈರ್ಯ ಇರಬೇಕು. ನನಗನ್ಸ್ತೈತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಮುಖ ತೋರ್ಸೋಣ. ಇವತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಮಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ, ಅವರು ಜೀವದ ಹಂಗನ್ನ ತೊರೆದಿದ್ದಾರೆ, ಲಕ್ಷಾಂತರ ಜನ ಪ್ರಾಣ ಕೊಟ್ಬಿಟ್ಟಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಾರಿಸ್ತಾರೆ ಅವ್ರ ಮೇಲೆ. ಇಲ್ಲಿ ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಇಲ್ಲ. ರೆಡ್ ಕಾರ್ಪೆಟ್ ಹಾಕಿದ್ರು, ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡಿದವ್ರು ಯಾರು? ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡಿಕೊಟ್ಟವ್ರು ಹೋಗಕ್ಕೆ. ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ, ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ. ಅಂದ್ರೆ ಒಂಥರ ನೋಡಿದ್ರೆ ಈಗ ನಾನು ಹೇಳೋದು ನಜೀರ್ ಹುಸೇನ್ ಅವರು, ನಾಸೀರ್ ಹುಸೇನ್, ಸೈಯದ್ ನಾಸೀರ್ ಹುಸೇನ್ ಅವ್ರದ್ದು ಮಾತು ಬೇರೆಯವ್ರದ್ದಾದಾಗ ಬೇರೆ ಚಂದ್ರಶೇಖರ್ ಇದ್ರು, ಇನ್ನೊಬ್ಬರು ಕ್ಯಾಂಡಿಡೇಟ್ ನಿಮ್ಮ ಶಿಷ್ಯ ಅವ್ರದ್ದು ಘೋಷಣೆ ಯಾರು ಕೂಗಿಲ್ಲ. ಬೇರೆ ಇನ್ನು ನಮ್ಮ ಪಾರ್ಟಿಯವರು ಗೆದ್ರು, ನಾವು ಭಾರತ್ ಮಾತಾ ಕಿ ಜೈ ಅಂತಾನೆ ಘೋಷಣೆ ಕೂಗಿದ್ರಿ. ಇವ್ರ ಹತ್ರನೇ ಯಾಕೆ ಕೂಗ್ಬೇಕು? ಯಾರು ಕರ್ಕೊಂಬಂದವ್ರು ಇವ್ರನ್ನ? ಹಂಗಾರೆ ಅಷ್ಟು ವೈಫಲ್ಯನ ಪೊಲೀಸು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ? ರಾಜ್ಯದಲ್ಲಿ ಹಾಳಾಗೋಗಿರೋದಕ್ಕೆ ನಾನು ಹೇಳ್ತಾ ಇರೋದು. ಇಷ್ಟು ಜನ ಪೊಲೀಸು, ಇಷ್ಟು ಜನ ಅಧಿಕಾರಿಗಳು ಎಲ್ಲ ಇದ್ದು ಬಂದು ಕರ್ನಾಟಕದ ಆತ್ಮ, 7.5 ಕೋಟಿ ಜನರ ಆತ್ಮ ಇರುವಂತ ಈ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಕಟ್ತಾರೆ. ಇನ್ನೇನು ಸೇಫ್ಟಿ ಇದೆ ನಮ್ಗೆ? ಇನ್ನೆಲ್ಲಿ ಸೇಫ್ಟಿ ಇದೆ? ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ, ಯಾರು ಕೂಗಿಲ್ಲ. ನೀವು ಕೂಗಬಹುದು ಅಷ್ಟೇ, ಅವ್ರನ್ನ ನೀವು ಕೂಗ್ಬೋದು ಅಷ್ಟೇ. ಮಾತಾಡ್ತಾರೆ ನೋಡಿ, ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ರೆ ನಾವು ಚರ್ಚೆ ಮಾಡಬೇಕು. ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಳೆದ ಅಧಿವೇಶನದಲ್ಲಿ ಬಡ್ಜೆಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ರು ಅವರೆಲ್ಲ, ಕಿವಿ ಮೇಲೆ ಹೂವು ಇಕ್ಕೊಂಡ್ ಬಂದಿದ್ರು. ಇವತ್ತು ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗ್ಬೇಡಿ. ಎಲ್ಲಾ ಮೀಡಿಯಾದಲ್ಲೂ ಬಂದಿದೆ. ಕಿವಿ ಮೇಲೆ ಯಾರಿಗೂ ಹೂವು ಇಕ್ಕಕ್ಕೆ ಹೋಗ್ಬೇಡಿ. ಇವು ಇಕ್ಕಿಸ್ಕೊಂಡವ್ರು ಯಾರು ಇಲ್ಲ ಇಲ್ಲಿ. ಕಿವಿ ಮೇಲೆ ಹೂವು ಇಕ್ಕಿಸ್ಕೊಂಡವ್ರು ಯಾರು ಗಂಭೀರ ವಿಷಯ, ಪೊಲಿಟಿಕ್ಸ್ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ನಾವು ನೋಡೇ ಇಲ್ಲ, ಕೇಳೇ ಇಲ್ಲ. ಹಂಗಾರೆ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಮಾಡಿರೋದು, ಯಾವ್ದೋ ಒಂದು ಪತ್ರಿಕೆನ? ಇಡೀ ದೇಶದಲ್ಲಿರುವಂತವ್ರು ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಪದೇ ಪದೇ ತೋರಿಸ್ತಾನೆ ಇದ್ದಾರೆ, ಕ್ಲಾರಿಟಿ ಮಾಡಿ ತೋರಿಸ್ತಾನೆ ಇದ್ದಾರೆ. ಇಷ್ಟಿದ್ರು ಕೂಡ ಕಾಂಗ್ರೆಸ್ ಅವ್ರಿಗೆ, ಸರ್ಕಾರಕ್ಕೆ ಏನು ಅನ್ಸೇ ಇಲ್ಲ ಇದ್ರ ಬಗ್ಗೆ. ಇಷ್ಟಾದ ತಕ್ಷಣ ಘಟನೆ ಯಾರೋ ಪಾಕಿಸ್ತಾನದವನು ಬಂದಿದ್ದಾನೆ, ಇವಾಗ ಪಾಕಿಸ್ತಾನ ಘೋಷಣೆ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಕೂಗ್ಬೇಕು, ಬೇರೆ ಯಾರು ಕೂಗಕ್ ಸಾಧ್ಯ? ಹಾಗೇ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಯಾರು ಕೂಗಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಬೇರೆ ಯಾರು ಕೂಗ್ತಾರೆ? ಭಾರತ ಮಾತೆ ಅನ್ನ ತಿಂದಿರೋರು, ಭಾರತ ಮಾತೆ ನೀರು ಕುಡ್ದಿರೋರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ? ಇವತ್ತು ಪಾಕಿಸ್ತಾನದವರೇ ಕೂಗಿರೋದಲ್ಲಿ, ಪಾಕಿಸ್ತಾನದವರೇ ಕೂಗಿರೋದು. ನಮ್ಗೆಲ್ಲ ಭಯ ಆಗ್ತಾ ಇದೆ. ಇನ್ನೆಷ್ಟು ಜನ ಭಯೋತ್ಪಾದಕರೆಲ್ಲ ಒಳಗಡೆ ಇದಾರೋ ಗೊತ್ತಿಲ್ಲ. ಅಷ್ಟು ಜನ ಬಂದಿದ್ದಾರೆ. 10 ಜನ ಅಂತಂದ್ರೆ ಇನ್ನೆಲ್ಲೆಲ್ಲಿ ಮೂಲೆ ಇರ್ಬೋದು. ಸೇಫ್ಟಿ ಯಾರಿಗೆ? ಕರ್ನಾಟಕದ ಜನ ಯೋಚನೆ ಮಾಡೋದೇನು? ನಾವು ಕರ್ನಾಟಕದಲ್ಲಿ ಸೇಫ್ಟಿ ಇದ್ದೀರಿ ಅಂತೇಳಿ. ಎಲ್ಲಿದೆ ಸೇಫ್ಟಿ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ಮೇಲೆ ಇನ್ನು ಕರ್ನಾಟಕದಲ್ಲಿ ಸೇಫ್ಟಿ ಪ್ರಶ್ನೆಯಲ್ಲಿ ಬರ್ತೈತೆ. ನಾನು ಆಗ್ಲೇ ಹೇಳಿದೆ, ನಮ್ಮ ಸೈನಿಕರಿಗೆ ಏನು ಉತ್ತರ ಕೊಡೋದು ನಾವು? ದೇಶದ ಗಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ, ಪ್ರಾಣ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಗುಂಡಾರಿಸ್ತಾರೆ ಅವ್ರ ಮೇಲೆ. ಇಲ್ಲೇನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ? ಏನನ್ನ ಸಣ್ಣ ಆಕ್ಷನ್, ಒಂದು ಸ್ಮಾಲ್ ಆಕ್ಷನ್ ಫ್ರಮ್ ದ ಗವರ್ಮೆಂಟ್. ನೋ ಆಕ್ಷನ್, ಏನ್ ಮಾಡ್ಬೇಕು? ನೋ ಆಕ್ಷನ್, ಸೈಲೆಂಟ್. ಈ ಸರ್ಕಾರಕ್ಕೇನು ಹಂಗಾರೆ ಏನು ಅನ್ಸೇ ಇಲ್ವಾ ಇದು? ಹಂಗಾರೆ ಮಾಧ್ಯಮದವರೆಲ್ಲ ಸುಳ್ಳಾದ್ರೆ ಅವ್ರ ಮೇಲೆ ಹಾಕಿ ಕೇಸು. ನಾನು ಮಾತಾಡಿ ನನ್ನ ಮೇಲೆ ಹಾಕಿ ಕೇಸು, ಜೈಲ್ಗೆ ಹಾಕಿ, ನಮ್ಮನ್ನೆಲ್ಲ ಜೈಲ್ಗೆ ಹಾಕಿ. ರೆಡಿ ಇದ್ದೀರೋ? ಓಕೆ, ಜೈಲ್ಗೆ ಹಾಕಿ. ಏನು ಅನ್ಸೇ ಇಲ್ಲ, ಯಾರು ಬಂದೇ ಇಲ್ಲ, ನೋಡೇ ಇಲ್ಲ. ಆಗಿದ್ದ ಇನ್ಸಿಡೆಂಟ್ ಒಬ್ಬ ಅಧಿಕಾರಿನೂ ಇಲ್ಲ ಇಲ್ಲಿ. ನಾವು ಬಂದು ಪೊಲೀಸ್ ಸುಮೋಟೋನು ತಗೊಬೇಕಾಯ್ತು. ಅವರು ಸುಮೋಟೋ ಕೇಸ್ ತಗೊಂತಾರೆ ಎಲ್ಲರ ಮೇಲೂ. ಯಾರನ ಏನಾನ ಒಂಚೂರು ಗಲಾಟೆ ಇದೆ ಸುಮೋಟೋ ಕೇಸ್ ತಗೊಂತಾರೆ.
MLA ಗಳ ಮೇಲೆ ತಗೊಂತೀರಾ? ಅವರ MLA ಇಲ್ದಿದ್ರು ಅವ್ರ ಮೇಲೆ ಕೇಸ್ ಹಾಕ್ತೀರಾ? ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಕೂಡ ವಿಧಾನಸೌಧದಲ್ಲಿ ಅಂದ್ರೆ ಏನು ನೋ ಕೇಸ್ ಅಂತಂದ್ರೆ ಏನು ಆಯ್ತು? ಏನು ಅವ್ರಿಗೆಲ್ಲ ಅನ್ಸ್ಬಿಟ್ಟಿದ್ಯಾ? ಈಗ ಪಾಕಿಸ್ತಾನ ಜಿಂದಾಬಾದ್ ಅವ್ರಿಗೆ ಅನ್ಸಿದ್ಯಾ ನಮ್ನ ಯಾರು ಏನು ಮಾಡಲ್ಲ, ಕರ್ನಾಟಕದಲ್ಲಿ ನಾವು ಸೇಫು, ನಮ್ಮ PFI ಪಾಪ್ಯುಲರ್ ಫ್ರಂಟ್ ಎಲ್ಲ ಕೇಸ್ಗಳೆಲ್ಲ ಡಿಸ್ಮಿಸ್ ಮಾಡ್ಬಿಟ್ಟಿದ್ದಾರೆ, ನಾವು ಶಿವಮೊಗ್ಗದಲ್ಲಿ ನಾವು ಲಾಂಗು ಮಚ್ಚುಗಳು ಹಾಕಿದಿರಿ, ಕೋಲಾರದಲ್ಲಿ ಲಾಂಗ್ ಮಚ್ಚು ಹಾಕಿದಿರಿ, ಯಾರು ಮಾಡಿಲ್ಲ ಏನು ಮಾಡಲ್ಲ ಅಂತ ಅನ್ಸ್ಬಿಟ್ಟಿದ್ಯಾ ಜನಕ್ಕೆ? ಸರ್ಕಾರಕ್ಕೆ ಅನ್ಸಿದ್ಯಾ ಹೆಂಗೆ? ಈ ತರದ ಒಂದು ಘಟನೆ ಆದಾಗ ಎಷ್ಟು ದೇಶಭಕ್ತಿ ಇದ್ದಿದ್ರೆ ಎಷ್ಟು ಸೀರಿಯಸ್ ಆಗಿ ಆಕ್ಷನ್ ಆಗ್ಬೇಕಾಯ್ತು. ಸ್ಥಳಕ್ಕೆ ಎಲ್ಲರೂ ಭೇಟಿ ಮಾಡ್ಬೇಕಾಯ್ತು, ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರೂ ಭೇಟಿ ಮಾಡ್ಬೇಕಾಯ್ತು. ಏನಾಯ್ತು ಹೇಗೆ ಅಂತ ಯಾರು ಏನು ಮಾತಾಡೇ ಇಲ್ಲ, ಒಬ್ಬರು ಬಾಯಿ ಬಿಟ್ಟೇ ಇಲ್ಲ. ಇದೊಂದು ರೀತಿ ಇಡೀ ದೇಶಕ್ಕೆ ಅವಮಾನ ಆದಂತ ಒಂದು ಘಟನೆ. ಇಡೀ ಕನ್ನಡಿಗರು 7.5 ಕೋಟಿ ಕನ್ನಡಿಗರು ತಲೆ ತಗ್ಸುವಂತ ಘಟನೆ ವಿಧಾನಸೌಧದಲ್ಲಾಗಿದೆ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಬೇಜವಾಬ್ದಾರಿತನ ಹೊರಿಸಿದೆ. ಸರ್ಕಾರ ಇದನ್ನ ಅವ್ರನ್ನೆಲ್ಲ ಮುಚ್ಚಾಕಿ ಅವ್ರನ್ನ ಎಲ್ಲ ಬಿಟ್ಟಿದ್ದಾರೆ, ಅವ್ರನ್ನ ಆರಾಮ್ಸೆ ಹೋಗಿ ಆರಾಮ್ಸೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಏನ್ ಯಾರಿಂದ ಇದ್ದಾರೆ? ಇದರಿಂದ ಯಾರಿದ್ದಾರೆ? ಹಿಂದೆ ಕರ್ಕೊಂಬಂದವ್ರು ಯಾರು? ಅವ್ರನ್ನ ಕಳ್ಸಿಕೊಟ್ಟವ್ರು ಯಾರು? ಬಿರಿಯಾನಿ ಕೊಟ್ಟು ಕಳಿಸ್ತವ್ರು ಯಾರು? ಅವ್ರನ್ನ ಗೊತ್ತಾಗಬೇಕು ಜನಕ್ಕೆ, ಕನ್ನಡಿಗರಿಗೆ ಗೊತ್ತಾಗಬೇಕು ಯಾರು ಕಳಿಸಿದ್ರು ಕರ್ಕೊಂಬಂದು, ಯಾರು ಅವ್ರನ್ನ ಸೇಫ್ ಆಗಿ ಕಳಿಸಿದ್ರು ಅಂತೇಳಿ. ಇಷ್ಟು ಘಟನೆ ಆದ್ರೂ ಪೊಲೀಸರು ಯಾರನ್ನ ಹುಡುಕಿದಾರ? ಯಾರನ್ನೂ ಇಲ್ಲ. ಇವ್ರಿಗೆ ಹೆಂಗ್ರಿ ಟಿಕೆಟ್ ಕೊಟ್ರಿ? ಇಂಥವ್ರನ್ನ ಕರ್ಕೊಂಬಂದ್ರಲ್ಲ, ಇವ್ರಿಗೆ ಹೆಂಗೆ ರಾಜ್ಯಸಭಾ ಟಿಕೆಟ್ ಕೊಟ್ರಿ? ಇವ್ರಿಗೆ ಹೌ ಹೆಂಗ್ ಟಿಕೆಟ್ ಕೊಟ್ರಿ? ಇವ್ರಿಗೆ ಹೆಂಗೆ ಟಿಕೆಟ್ ಕೊಟ್ರಿ? ಇವ್ರಿಗೆ ಮಾಧ್ಯಮದವ್ರು ಹೇಳ್ತಾರೆ ಗೆಟ್ ಔಟ್ ಅಂತಾರೆ. ಮಾಧ್ಯಮದವ್ರಿಗೆಲ್ಲ ಗೆಟ್ ಔಟ್, ಮಾಧ್ಯಮದವ್ರಿಗೆಲ್ಲ ಗೆಟ್ ಔಟ್.